ಸ್ವಾಮಿಗಳು ಈಟೊತ್ತು ಗಂಟೆ ಎಲ್ಲಿ ಹೋಗಿದ್ರು? ಜಾಗಿಂಗ್ ಹೋಗಿದ್ರು. ಸ್ವಲ್ಪ ಕಂಡಿರ್ತೀರಾ, ಯೋಗ ನಿದ್ರೆಲಿದ್ರು. ಸ್ವಾಮಿಗಳು ಎಲ್ರಿಗೂ ಪ್ರಸಾದ ಕೊಡ್ಬೇಕು ಅಂತ ಬೇಡ್ಕಂತೀನಿ. ಸ್ವಾಮಿಗಳು ಕ್ಯಾಚ್ ಕೊಡಕ್ಕಿಂತ ಕ್ಯಾಸೇ ಕೊಟ್ರು ಒಳ್ಳೇದು. ಇದೇನ್ ಸ್ವಾಮಿ ಕಟ್ಟ ಕೊಟ್ಬಿಟ್ರಿ ನನ್ ಕೈಗೆ? ಮುಂದೆ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂತ. ಯಾವ್ದಪ್ಪ ಹಾಲು? ನಿಮ್ಮ ಮಗುಂದು ಸುಮ್ಮನೆ. ಸ್ವಾಮಿಗಳು ಮಗುವಿನ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಲೇ ಇಲ್ಲ. ಸಿಗಬೇಕಾದರೆ ಈ ಮನೆಯಲ್ಲಿ 3 ಗ್ರಹಗಳುಂಟು ಮಗನೇ. ಅವು ಇಲ್ಲಿಂದ ತೊಲಗುವ ತನಕ ಈ ಮಗುವಿಗೆ ನೆಮ್ಮದಿ ಸಿಗುವುದಿಲ್ಲ ಮಗನೇ. ಇನ್ನೆರಡು ಇಲ್ಲೇ ಎಲ್ಲ ತಿರ್ಗಾಡ್ತಿರ್ಬೇಕು. ಸುಮ್ಮನೆ ಕೂತ್ಕೋ. ಸ್ವಾಮಿಗಳೇ, ಇನ್ನುಳಿದ ಗ್ರಹಗಳು ಎಲ್ಲ ಐತೆ ಅಂತ ತಾವೇ ಹೇಳ್ಬೇಕ? ಅಂಬಾ ಕುಳಿತಿರುವ ಎಡಭಾಗದಲ್ಲಿ 3 ಗ್ರಹಗಳಿವೆ ಮಗನೇ. ಅವು ಮೊದಲು ಮನೆಯಿಂದ ತೊಲಗಬೇಕು. ಅಂಬಾ ಕುಳಿತಿರೋ ಎಡಭಾಗಕ್ಕೆ ಅಂದ್ರೆ ನನ್ನ ಬಿಟ್ಟು 1, 2, 3. ಇನ್ನೂ ರಾಂಗ್ ಕನೆಕ್ಷನ್ ಆಗಿರ್ಬೇಕು. ನೀವು ಸುಮ್ಕಿರಿ. ಸ್ವಾಮಿಗಳು ಇನ್ನೂ ವಿಚಾರ ಮಾಡಿ ಹೇಳ್ಬೇಕ್ರ? ಅಂಬಾ, ನೀವೇ ಕರ್ಕೊಂಡು ಬಂದು ಸ್ವಾಮಿಗಳು ತಾನೆ, ಅವರೇ ಹೇಳ್ತಿದ್ದಾರೆ ದಯವಿಟ್ಟು ಹೊರಡಿ. ಈ ಅಂಬಾ ಹೊರಡುವಂತಳಾಗಿದ್ದಾಳೆ. ಜೈ ಅಂಬಾ, ಜೈ ಜೈ. ಇಲ್ಲಿ ಸ್ವಾಮಿಗಳೇ, ಸ್ವಾಮಿಗಳನ್ನ ಕರ್ಕೊಂಡ್ ಬಂದಿದ್ದು ನಾನು. ಅವ್ರ ತಾವ್ ನಾ ಮಾತಾಡ್ಬೇಕು. ಸ್ವಾಮಿಗಳೇ, ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು ಎಲ್ಲ ರಿವರ್ಸ್ ಗೇರ್ ಆಗ್ಬಿಟ್ಟು ಕಾರ್ ಚಕ್ರ ಹಿಂದಕ್ಕೆ ತಿರುಗ್ತಾ ಇತ್ತಲ್ಲ. ಹೇಳ್ಕೊಟ್ಟಿನಿ ಹೇಳಿ ಸುಮ್ಮನೆ ನಿಂತ್ಗಳಯ್ಯ. ಜೈ ಅಂಬಾ. ಈ ಅಂಬಾ ಹೇಳಿದ್ದು ನಡೆಯದೆ ಹೋದರೆ ಈ ಮನೆಯಲ್ಲಿ ದೊಡ್ಡ ಅನಾಹುತವಾಗುತ್ತದೆ. ಜೈ ಅಂಬಾ. ಭೀಮಣ್ಣ, ಈ 3 ಜನ ಕರ್ಕೊಂಡೋಗಿ ಹೊರಗೆ ತಳ್ಳು. ಅತ್ತೇನೂ ಇಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ರಮ್ಮ. ಬೂದಿ ಬಳಕಟ್ಟಿ ಸ್ವಾಮಿಗಳು ಹೇಳಿದ್ ಕೇಳಿಲ್ವಾ? ಈ ಮನೇಲಿ ಯಾವುದೇ ಅನಾಹುತ ನಡಿ ಕೂಡ್ದು. ಮರ್ಯಾದಿಂದ ನೀವೆಲ್ಲ ಜಾಗ ಖಾಲಿ ಮಾಡ್ಬೋದು. ಖುಷಿ ಉಣ್ಕೊಂಡು ಹೋಯ್ತೀವ್ರಿ. 15 ವರ್ಷದಿಂದ ನೀವ್ ಈ ಮನೇಲಿ ಇದ್ಕೊಂಡು ಎಲ್ರಿಗೂ ಉಣ್ಸಿ ಸಾಕು. ದಾರಿಲಿ ಹೋಗ್ತಾ ಯಾವ್ದಾದ್ರು ಡಾಬಾದಲ್ಲಿ ಊಟ ಮಾಡ್ಬೋದು. ಅಂದವೇ ಗೆಟ್ ಔಟ್. ಕಡೆಗೂ ನಮ್ಗೆ ಬುಡ್ಗೋಶಿ ಕಳ್ಟಾನೆ ಗತಿ ಅಂತ ಕಾಣ್ತಾ ಇದೆ. ಕಾಮಣ್ಣ, ಏನಣ್ಣ? ನನ್ನ ಮಗನೇ, ಬಾಳೆಹಣ್ಣು ಹೆಂಗ್ ಮಾಡ್ತಾರೆ ಅಂತ ಕೇಳಿದ್ದೆ ಅಲ್ಲ, ಡಾಬಾದಲ್ಲಿ ಹೇಳ್ಕೊಡ್ತಾರೆ. ಓ ಯಾವ್ದ್ರಿ ಅದು ಬಾಳೆಹಣ್ಣು? ಈ ನನ್ನ ಮಗನೇ ಕಡೆ ನಾನು ಮೊದಲು ಬುಕ್ ಮಾಡಿದ್ದು. ಸ್ವಾಮಿಗಳು ತಮ್ಮ ಅಮೋಘವಾದ ಫೇಸ್ ಕಟ್ನ ಟರ್ನಿಂಗ್ ಮಾಡಿ ಈ ಕಡೆ ತೋರಿಸ್ಬೇಕ್ರಾ? ಕೈ ಮುಗಿತೀನಿ, ನೀವಿನ್ನಗ್ಬೇಡ. ನೀವ್ ಹೇಳಿದ್ದು ನಮ್ಮ ತಲೆಯಲ್ಲಿ ಉಂಟು. ಅವನನ್ನು ಈ ಮನೆಯಿಂದ ತೊಲಗಿಸಬೇಕು, ಅಷ್ಟೇ ಅಲ್ಲವೇ? ಈಗ ಅವರೆಲ್ಲ ಸೇರ್ಕೊಂಡು ನಮ್ 3 ಜನನ ಹೊರಗಾಕವ್ರೆ. ಫೇಕ್ ಪಾಕೆಟ್ ಮಾಡೋರ್ನೆಲ್ಲ ಕರ್ಕೊಂಡ್ಬಂದು ಮಂತ್ರವಾದಿ ಮಾಡಿದ್ನಲ್ಲ, ಅದು ನನ್ ಚಾರ್ಜ್ ಆಯ್ತದೆ. ಕೂರ್ಚೇರ್ಕೆ ಹೋಗು. ಗೋಪಾಲ್ ನನ್ ಬಗ್ಗೆ ಎಷ್ಟೊತ್ಕೊ ಬರೋದು? ನಿನ್ನಿಂದ ತಾನೇ ನನ್ಗೆ ಗತಿ ಬಂದಿತ್ತು. ಯಾಕೆ ಭೀಮಣ್ಣ ಇಂಥ ಕೆಲಸ ಮಾಡಿದ್ರಿ? ಅವ್ರನ್ನ ಯಾಕೆ ಓಡಿಸಿದ್ರಿ ಮನೆಯಿಂದ? ನಿಮ್ಗೇನು ಗೊತ್ತಾಗಕ್ಕಿಲ್ಲ ಕಣ್ಣ. ಮಗಿನಂತ ಮನಸ್ಸೋರು ನೀವು. ಬೆಳ್ಗಿರೋದೆಲ್ಲ ಹಾಲು ಅಂತ ತಿಳ್ಕೊಂಡ್ಬಿಡ್ತೀರಾ. ನೋಡಿ, ಚಂಬಾಲ್ ದೇವರ್ಕು ಚಪ್ಪಲ್ ಕಾ ಪೂಜಾ ಅಂತ ಅವ್ರು 3 ಜನ ಸೇರ್ಕೊಂಡ್ಬಿಟ್ಟು ಚಂದವನ್ ತಲೆನ ಚೆನ್ನಾಗಿ ತಿಕ್ಬಿಟ್ಟಿದ್ರು. ಅಣ್ಣ, ನಿಮ್ಮನ್ನೊಂದು ಮಾತು ಕೇಳ. ಅದೇನು ಕೇಳು. ಹೆಂಗೂ ಈ ಗ್ರಹಗಳು ತೊಲಗಾಗೋಯ್ತು. ನೀವು ನಾವು ಒಂದ್ 4 ದಿವಸ ಈ ಜಾಗ ಖಾಲಿ ಮಾಡ್ಬಿಟ್ರೆ ಉಳಿಯೋದ್ಯಾರು? ಅವ್ರಿಬ್ರೆ. ಅವ್ರ ಮಕ ಇವ್ರು ನೋಡ್ಬೇಕು, ಇವ್ರ ಮಕ ಅವ್ರು ನೋಡ್ಬೇಕು. ಅಳಿಯ ಮಗಳು ಆದಷ್ಟು ಬೇಗ ಅನ್ಯೂನ್ಯವಾಗ್ಬಿಡ್ತಾರೆ. ಏನಂತೀರಾ? 4 ದಿನ ಹೋಗೋದಾ? ಮತ್ತೆ ಫ್ಯಾಕ್ಟ್ರಿ ನೋಡ್ಕೊಳ್ಳೋರು? ಅಯ್ಯೋ, ಅದನ್ನ ನೋಡ್ಕೊಳಕ್ ಅಳಿಯಂದ್ರಿದಾರಲ್ಲ. ಈಗ ನಿಮ್ಗೆ ಏನಾಗ್ಬೇಕಣ್ಣ? ಚಂದು ಬಾಳು ಹಸನ ಆಗ್ಬೇಕು, ಅಷ್ಟೇ ತಾನೇ. ನೋಡಿ, ನಾನು ಆಗ್ಲೇ ಟಿಕೆಟ್ ನ ರಿಸರ್ವೇಶನ್ ಮಾಡಿಸ್ಬಿಟ್ಟಿದೀನಿ. ಬೆಳಗಾಗಿ ಎದ್ದಿದ ತಕ್ಷಣನೇ ನಾವು ಹೇಳ್ದೆ ಕೇಳ್ದೆ ಜಾಗ ಖಾಲಿ ಮಾಡ್ಬಿಡೋಣ.
ಸಿದ್ಧಾ ಭೀಮಣ್ಣ ಸಿದ್ಧಾ ಎಲ್ಲಿ ಹಾಳಾಗೋದ್ರು ಕಾಫಿ ಕೊಡ್ರೋ ಸಿದ್ಧಾ ಮಾರ್ನಿಂಗ್ ಡಾರ್ಲಿಂಗ್. ಈ ಮನೆಯಲ್ಲಿ ನಾನು ನೀನು ಇಬ್ಬರೇ ಇರೋದು. ಎಲ್ಲಿ ಹೋದ್ರು ಎಲ್ಲ ಕಾಶಿಗೆ ಹೋಗಿದ್ದಾರೆ ಪಾಪ ಕಳ್ಕೊಳಕ್ಕೆ. ಅವ್ರೇನ್ ಮಾಡಿದ್ರ ಪಾಪ ಕಳ್ಕೊಳಕ್ಕೆ? ಇಷ್ಟು ವರ್ಷ ನಿನ್ ಜೊತೆಲಿ ಇದ್ರಲ್ವಾ, ಅದೇ ಅವ್ರು ಮಾಡಿದ ಮಹಾ ಪಾಪ. ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ. ನಮ್ಮ ಅಂಕಲ್ ನಂಗೆ ಹೇಳ್ದೆ ಎಲ್ಲಿ ಹೋಗಲ್ಲ. ಅಂಕಲ್ 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 ಅವ್ರು ಕಾಶಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದೀನಿ. ಅಂಕಲ್ ಅಂಕಲ್ ಅಂತಾಳೆ. ಕಾಫಿ ತಗೊಳ್ಳೆ. ನಂಗ್ ಬೇಡ, ನೀನೇ ಕುಡಿ. ಬೇಡ ಅಂದ್ರೆ ಬಿಡು, ನಾನೇ ಕುಡಿತೀನಿ. ಗಂಡನ ಕೈಯಿಂದ ಕಾಫಿ ಮಾಡಿಸ್ಕೊಂಡು ಕುಡಿಯೋಕ್ಕೂ ಯೋಗ ಬೇಕು ಕಣೆ. ಏನೇ ಎಲ್ಲೆಲ್ಲ ಕೈ ಹಾಕ್ಬಿಟ್ಟು ಕಳ್ಳಿ ತರ ಹುಡುಕ್ತಾ ಇದೀಯಾ? ಇದು ನನ್ ಮನೆ, ಎಲ್ಲಿ ಬೇಕಾದ್ರೂ ಕೈ ಹಾಕ್ತೀನಿ, ಏನ್ ಬೇಕಾದ್ರೂ ಹುಡುಕ್ತೀನಿ. ಇಲ್ಲಿ ದುಡ್ಡು ಇಟ್ಟಿದ್ನಲ್ಲ ಎಲ್ಲಿ? ನಿನಗೆ ಯಾಕೆ ದುಡ್ಡು? ನೀನೇನ್ ದಮ್ ಹೊಡಿಬೇಕಾ ಗುಂಡು ಹಾಕ್ಬೇಕಾ? ಏಯ್, ಯಾಕೆ ಏನು ಅಂತ ನಮ್ಮ ಅಪ್ಪನೇ ಕೇಳಿಲ್ಲ. ನೀನ್ ಯಾವನೋ ಕೇಳಕ್ಕೆ? ಮೊದ್ಲು ದುಡ್ಡು ಕೊಡು. ಚೆನ್ನಾಗಿ ಕೈ ಹೊಡುತ್ತೀಯ. ಯಾವ್ದಾದ್ರು ದೇವಸ್ಥಾನದ ಹತ್ರ ಹೋಗಿ ನಿಂತ್ಕೊಂಡ್ರೆ ಒಳ್ಳೆ ಕಲೆಕ್ಷನ್ ಆಗುತ್ತೆ. ಕಲರ್ ಕಲರ್ ಆಗಿ ಬೇರೆ ಇದೆಯಾ, ಯಾರಾದ್ರೂ ಕೊಡ್ತಾರೆ. ನೋಡು, ನಿಮ್ಮ ಅಪ್ಪ ನಿನ್ನ ಕೇಳದೆ ಇರ್ಬೋದು, ನಿನ್ ಗಂಡ ನಾನ್ ಕೇಳ್ತಾ ಇದ್ದೀನಿ. ಇನ್ಮೇಲೆ ಈ ಮನೇಲಿರೋ ದುಡ್ಡನ್ನ ತಗೊಂಡು ನಿನ್ ಫ್ರೆಂಡ್ಸ್ ಜೊತೆ ಸುತ್ಕೊಂಡು ವೇಸ್ಟ್ ಮಾಡೋದನ್ನೆಲ್ಲ ಬಿಟ್ಬಿಡು. ನಿನ್ಗೇನ್ ಬೇಕೋ ನಿನ್ ಮನೆಗೆ ಬರುತ್ತೆ, ದುಡ್ಡು ಮಾತ್ರ ನಿನ್ ಕೈ ಕೊಡೋದಿಲ್ಲ. ಒಂದ್ ವೇಳೆ ದುಡ್ಡು ಬೇಕೇ ಬೇಕು ಅನ್ನೋದಾದ್ರೆ ಯಾಕೆ ಅಂತ ಹೇಳ್ಬೇಕು. ಯಾಕೋ ಅತಿ ಆಯ್ತು. ನನ್ ದುಡ್ಡು ನಾನ್ ಖರ್ಚು ಮಾಡಕ್ಕೆ ನಿನ್ನ ಕೇಳ್ಬೇಕಾ? ಸಾರಿ ಶ್ರೀಮತಿ ಚಂದ್ರಿಕಾ ಅವರೇ, ಆ ದುಡ್ಡು ನಿಮ್ದು ಅಲ್ಲ, ನಿಮ್ಮ ಅಪ್ಪಂದು ಅಲ್ಲ, ನಮ್ಮ ಅಪ್ಪಂದು ಅಲ್ಲ, ಸರ್ಕಾರದ್ದು. ಅರ್ಥ ಆಗ್ಲಿಲ್ಲ? ಗೌರ್ಮೆಂಟ್ ಆಫ್ ಇಂಡಿಯಾ. ದುಡ್ಡನ್ನ ನಾವೆಷ್ಟು ಮಿತವಾಗಿ ಬಳಸ್ತೀವೋ ಅಷ್ಟು ದೇಶ ಮುಂದಕ್ಕೆ ಬರುತ್ತೆ. ನಾನು ಡ್ಯೂಟಿಗೆ ಹೋಗ್ಬಿಟ್ಟು ಬರ್ತೀನಿ, ಅಡಿಗೆ ಮಾಡಿಡು. ನಾನು ಅಡಿಗೆ ಮಾಡ್ಬೇಕಾ? ನನ್ನನ್ನ ನಿಮ್ಮನೆ ಆಳು ಅಂತ ತಿಳ್ಕೊಂಡಿದ್ಯಾ? ಯಾಕೆ ಅಷ್ಟೊಂದು ಚೀಪಾಗಿ ಥಿಂಕ್ ಮಾಡ್ತೀಯಾ? ನೀ ನನ್ನ ಹೆಂಡತಿ ಕಣೆ. ಗಂಡ ದುಡಿಯಕ್ಕೆ ಹೊರಗಡೆ ಹೋದ್ರೆ ಹೆಂಡತಿ ಪ್ರೀತಿಯಿಂದ ಅಡಿಗೆ ಮಾಡಿಡ್ಬೇಕು. ಯೋ, ನಿಮ್ ಅಜ್ಜಿ ಕಾಲದ ಕತೆ ಎಲ್ಲ ಬಿಡ್ಬೇಡ ನನ್ನ ಹತ್ರ. ನನಗ್ ದುಡ್ಡು ಬೇಕು, ನನ್ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ರೆ ದುಡ್ಡು ಬೇಕು. ಇದೇನೆ ಮಾತು ಮುಂಚೆ ಕೈ ಓಡ್ತಾ ಇದೆಯಾ? ಅಸಹ್ಯ ಅನ್ಸಲ್ಲ ನಿನಗೆ? ಪದೇ ಪದೇ ಕೈ ಓಡ್ತಾ ಇದ್ರೆ ನೋಡಕ್ ನನಗೆ ಅಸಹ್ಯ ಆಗುತ್ತೆ. ಬೇಜಾರು ಮಾಡ್ಕೋಬೇಡ. ಒಂದು ಕೆಲಸ ಮಾಡು, ಅಶೋಕ ಹೋಗ್ಬಿಟ್ಟು ನಿನ್ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ತಿಂದು ಜಾಲಿ ಮಾಡಿ ಮಜಾ ಮಾಡಿ ಉಳ್ದಿ ಚಿಲ್ಲರೆ ತಂದು ಬೀರಲ್ಲಿ ಇಟ್ಬಿಡು. ಬರ್ಲಾ? ಏನು ₹1? ಇದನ್ ಭಿಕ್ಷದವ್ರು ಕೂಡ ಮುಟ್ಟಲ್ಲ. ಕಾರ್ ಬೇರೆ ಲಾಕ್ ಮಾಡಿದ್ದೀನಿ. ಇಡಿಯಟ್. ಹಲೋ, ಹೋಟೆಲ್ ಅಶೋಕನಾ? ನಾನ್ ಚಂದು ಮಾತಾಡ್ತಿರೋದು. ನಂಗೆ ಬ್ರೇಕ್ಫಾಸ್ಟ್ ಬೇಕು. ಏನು ಜಾಂಡಿಸಾ? ಯಾವನ್ರಿ ಹೇಳಿದ್ದು? ನನಗೇನು ಆಗಿಲ್ಲ, ನನ್ನ ಹೊಟ್ಟೆ ಹಸಿತಾ ಇದೆ. ಬ್ರೇಕ್ಫಾಸ್ಟ್ ಕಳ್ಸಿ. ಮಗನೇ, ನನಗ್ ಜಾಂಡಿಸಾ? ಇವತ್ ಮನೆಗ್ ಬಾ, ನಿನಗ್ ಬೇದಿ ಬರ್ಸ್ತೀನಿ. ಹಲೋ ಸ್ಮಿತಾ, ನಾನ್ ಕಣೆ, ಚಂದು ಮಾತಾಡ್ತಿದ್ದೀನಿ. ಏನಿಲ್ಲ, ನನ್ ಕಾರ್ ಕೀ ಮಿಸ್ ಆಗಿದೆ. ನೀನ್ ಬರುವಾಗ ನಿನ್ ಕಾರ್ ತಗೊಂಡ್ ಬಾ. ಬ್ರೇಕ್ಫಾಸ್ಟ್ ಹೋಗ್ಬೇಕು. ಹಾಗೆ ಜೊತೆಲಿ ₹500 ತಗೊಂಡ್ ಬಾರೆ. ಸಾರಿ ಕಣೆ ಚಂದು, ನನ್ನ ಹತ್ರ ಇಲ್ಲಿ ಅಷ್ಟೊಂದು ದುಡ್ಡಿದೆ. ನಮ್ಮಪ್ಪ ಹೊರಗಡೆ ಎಲ್ಲ ಹೋಗೋದಕ್ಕೆ ಕಾರ್ ಕೊಡೋದಿಲ್ಲ ಕಣೆ. ಅದೆಲ್ಲ ಸಾರಿ ಕಣೆ, ನಂಗೆ ಬೇರೆ ಕೆಲಸ ಇದೆ. ನನ್ನ ಹತ್ರ ಇರುವಾಗ ಇಷ್ಟಿಷ್ಟು ತಿಂತಾರೆ, ಈಗ ದುಡ್ಡಿಲ್ಲ ಅಂತ ಹೇಳ್ತಾಳೆ. ಈಗ ಹೊಟ್ಟೆ ಬೇರೆ ಹಸಿತದೆ, ಕಾಸೆಲ್ಲ ಕಿತ್ತಿಟ್ಕೊಂಡ್ಬಿಟ್ಟಿದ್ದಾನೆ. ಇದೇನು ಆರಾಮಾಗಿ ಕೂತ್ಬಿಟ್ಟಿದ್ಯಾ? ಅಡಿಗೆ ಮಾಡಿದ್ಯಾ? ಹೊಟ್ಟೆ ಹಸ್ವಾಗ್ತಿದೆ, ಬಾ ಊಟ ಮಾಡು. ನಾನ್ ಯಾಕೆ ತಿನ್ಲಿ? ನಂಗ್ ಜಾಂಡಿಸ್ ಅಲ್ವಾ? ಹೋಗಿ ಮೇಕೆ ಹಾಲು ಸೊಪ್ಪು ತಗೊಂಡ್ ಬಾ, ತಿಂತೀನಿ. ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ ನಾನು. ಮತ್ತೆ ಸೊಪ್ಪು ಇಟ್ಕೊಂಡ್ ಬರ್ಬೋದಾಗಿತ್ತು. ನೋಡು, ನನಗ್ ಸುಮ್ನೆ ರೇಗಿಸ್ಬೇಡ. ಬೆಳಗ್ಗೆಯಿಂದ ನಾನು ಏನು ತಿಂದಿಲ್ಲ, ನೀನ್ ಮಾತ್ರ ಇಷ್ಟಿಷ್ಟು ತಿನ್ಕೊಂಡ್ ಬಾ. ಒಂದ್ ದಿವಸನೂ ಉಪವಾಸ ಇದ್ದಾಳಲ್ಲ, ಗೊತ್ತಾ ನಿನ್ಗೆ? ನಿಮ್ಗೂ ಹೊಟ್ಟೆ ಹಸ್ವಾಗತ್ತೇನೆ? ಪರವಾಗಿಲ್ವೇ?
ಅಳ್ತಾ ಇದ್ಯಾ? ಅಳ್ಬೇಡ ಅಳ್ಬೇಡ. ತಗೊಳ್ಳೆ 500 ಕಣೆ. ಹೊಟ್ಟೆ ಹೆಚ್ಚು ಅಂದಿಲ್ಲ, ಒಂದ್ 4 ನೋಟ್ ಕೊಡ್ಲಾ? ಆನು ಆನು ಆನೆ. ಒಂದ್ ನಿಮಿಷ ಇರಮ್ಮ, ಅಮ್ಮ ತಾನೆ ಬರ್ತಾಳಿರು. ಬಾ ಬಾ ಬಾ. ನಿಮ್ಮಮ್ಮ ಬಂದು ನೋಡಮ್ಮ, ಅದೇನ್ ಕೇಳು. ನಾನೇ ಹಸ್ಕೊಂಡ್ ಕೂತಿದ್ದೀನಿ, ನಿನ್ಗೆ ಎಲ್ಲಿಂದ ಕೊಡ್ಲಿ? ಬೆಟರ್ ನೀನು ಅವಳ ಜೊತೆ ಹೋಗ್ಬಿಡು. ತಗೊಳಮ್ಮ, ಹೊಟ್ಟೆ ಹಸುವಂತೆ ತಗೊಳಮ್ಮ. ತಗೋ, ಇದ್ರಲ್ಲಿ ದುಡ್ಡಿದೆಯಲ್ಲ. ಹಾಲ್ ಬೇಕು. ಕೇಳಿಸ್ಕೊಂಡೇನೆ? ತಗೋಮ್ಮ, ಅಲ್ಲೆಲ್ಲರೂ ಹೋಗ್ಬಿಟ್ಟು ಮಗು ಹಾಲು ಕೊಡ್ಸು. ಹೋಗು, ಸರಿ ಹೋಗು. ಅವಳಿಗಿರೋ ಬುದ್ಧಿ ನಿನಗಿಲ್ವಲ್ಲೇ? 3 ಹೊತ್ತು ದುಡ್ಡು ದುಡ್ಡು ಅಂತ ಹೊಡ್ಕೋತೀಯ. ಹೊಟ್ಟೆ ಹಸುವಾಗ್ತಾ ಇದೆ, ಕೈಯಲ್ಲಿ ದುಡ್ಡಿದೆ, ತಿನ್ನಕ್ಕಾಗ್ತಾ ಇಲ್ಲ. ಅರ್ಥ ಆಯ್ತಾ? ಹೊಟ್ಟೆ ಹಸುವಾದಾಗ ಊಟನೇ ಬೇಕು. ಬಾ, ನಾನು ಅಡುಗೆ ಮಾಡಿ ಹಾಕ್ತೀನಿ. ಅಯ್ಯ ಬಾರೆಲೆ, ಕಂಡಿದ್ದೀನಿ. ಅಯ್ಯ ನಿನ್ನ. ಏನು ಐಟಮ್ ಮಾಡಿಲ್ಲ, ಅನ್ನ ಸಾಂಬಾರ್ ಅಷ್ಟೇ ಮಾಡಿದ್ದೀನಿ. ಹೊಟ್ಟೆ ಹಸುವಂತೀಯ, ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಬಿಡು, ಆಮೇಲೆ ನೋಡೋಣ. ಊಟ ಮಾಡು. ಬೇಡ. ತಳ ಒಣಗಿದ್ರು ಕೊಬ್ಬು ನೋಡಿ ಎಷ್ಟಿದೆ ಇವಳಿಗೆ. ಊಟ ಮಾಡೆ, ಯಾಕೆ ಇಷ್ಟೆಲ್ಲ ಮಾಡಿರೋದು? ನಾನು ನೋಡ್ದ ಇವಳ ಹೇಗೆ ಹೋಗ್ತಿದ್ದಾಳೆ. ಬೇಡ ಅಂದ್ರೆ ಬಿಡು, ಅಗಳ ಮೇಲೂ ತಿನ್ನೋನ ಹೆಸರು ಬದಿರ್ತಾನಂತೆ ದೇವ್ರು. ನಾನೇ ತಿಂತೀನಿ ಬಿಡು, ನಾನೇನ್ ಮಾಡ್ಲಿ? ಉಪ್ಪು ಖಾರ ಸರಿಯಾಗಿದ್ಯಾ? ನನ್ನ ಕೈ ರೀತಿ ಚೆನ್ನಾಗಿದ್ದೇನೆ. ಇಂಥ ಊಟ ಮಾಡೋದನ್ನ ಬಿಟ್ಬಿಟ್ಟು ಅಶೋಕ ಹೋಟ್ಲು, ತಾಜ್ ಹೋಟ್ಲು ಅಂತ ಅಲಿತಾ ಇದೆಯಲ್ಲ. ಮನೆ ಊಟ ಮನೆ ಊಟನೇ, ಹೋಟ್ಲು ಊಟನೇ. ನಾನು ಆಗ್ಲೇ ಕರೆದಾಗ ಬಂದು ತಿನ್ನತಾನೆ. ಕದ್ದು ತಿನ್ನೋದ್ರಲ್ಲಿ ರುಚಿ ಅಲ್ಲ. ಚೆನ್ನಾಗಿ ತಿಂದ್ಬಿಟ್ಟು ಸಾಕ, ಇನ್ನೊಂಚೂರು ಮಾಡ್ಕೊಡ್ಲಾ? ಬೇಡ ಅಂತೀಯಾ? ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ಬಿಟ್ಟು ಒಂದಿಷ್ಟು ಮಜ್ಜಿಗೆ ಕುಡಿದ್ಬಿಟ್ಟು ಫ್ರಿಡ್ಜಲ್ಲಿ ಬಾಳೆಹಣ್ಣಿದೆ ಅದನ್ನು ತಿಂದ್ಬಿಟ್ಟು ಹಾಗೆ ಎದ್ದು ಓಡಾಡು, ಇಲ್ಲಾಂದ್ರೆ ಜೀರ್ಣ ಆಗೋದಿಲ್ಲ. ಬರ್ಲಾ? ಮುಡ್ಸ್ಕೊಳ್ಳೋದೇ ಇಲ್ಲ ಅಂತಾಳೆ. ನಿಮ್ಮಮ್ಮ ಮುಡ್ಸ್ಕೊಂಡೇ ಇಲ್ಲ ನಿಮ್ಮ ಅಪ್ಪನ ಹತ್ರ. ಹೇಳೋದೇ ಇದು ರಾಕ್ಷಸ ವಂಶ ಇದು.